ನೀವು ಜೀವನದಲ್ಲಿ ಹೆಚ್ಚು ದುಡಿತಾ ಇದ್ದೀರಾ, ಆದರೂ ಹಣ ಕೈಯಲ್ಲಿ ಉಳಿತಾ ಇಲ್ವೇ? ನೀವು ಬುದ್ಧಿವಂತರಾಗಿದ್ದರೂ ಯಶಸ್ಸು ನಿಮ್ಮಿಂದ ದೂರವಾಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋ ನಿಮ್ಮ ಯೋಚನೆ ಮಾಡುವ ವಿಧಾನವನ್ನೇ ಬದಲಾಯಿಸಬಹುದು. ಇಂದು ನಾವು ಮಾತನಾಡೋದು ಲೋಕದ ಲಕ್ಷಾಂತರ ಜನರ ಜೀವನ ಬದಲಾಯಿಸಿದ ಪುಸ್ತಕ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಬಗ್ಗೆ. ಸ್ನೇಹಿತರೆ ನಮಸ್ಕಾರ, ನಮ್ಮ ಒಂದು ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಪುಸ್ತಕವನ್ನು ನೆಪೋಲಿಯನ್ ಹಿಲ್ ಅವರು ಬರೆದಿದ್ದಾರೆ. ಅವರು ಸುಮಾರು 20 ವರ್ಷಗಳ ಕಾಲ 500ಕ್ಕೂ ಹೆಚ್ಚು ಯಶಸ್ವಿ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿ ಯಶಸ್ವಿನ ಒಂದು ಸೂತ್ರವನ್ನು ಕಂಡುಹಿಡಿದಿದ್ದಾರೆ. ಅಂದರೆ 20 ವರ್ಷಗಳ ಕಾಲ ಅವರು ಒಂದು 500ಕ್ಕೂ ಹೆಚ್ಚು ಜನರನ್ನು, ಒಂದು ಸಕ್ಸಸ್ಫುಲ್ ಪೀಪಲ್ಸ್ನ, ಅವರ ಒಂದು ಲೈಫ್ ಸ್ಟೈಲ್, ಅವರ ಒಂದು ಮೈಂಡ್ಸೆಟ್, ಅವರ ಒಂದು ಹ್ಯಾಬಿಟ್ಸ್ ಎಲ್ಲವನ್ನೂ ಸಹ ಅಧ್ಯಯನ ಮಾಡಿ ಸಕ್ಸಸ್ಗೆ ಒಂದು ಸೂತ್ರನ ಕಂಡುಹಿಡಿದಿದ್ದಾರೆ. ಈ ಒಂದು ಪುಸ್ತಕದ ಅರ್ಥ ಕೇವಲ ಹಣ ಗಳಿಸುವುದು ಅಲ್ಲ, ಯಶಸ್ವಿನ ಮನೋಭಾವನೆ ಅಂದರೆ ಸಕ್ಸಸ್ ಮೈಂಡ್ಸೆಟ್. ಯಾವ ರೀತಿ ನಮ್ಮ ಒಂದು ಮೈಂಡ್ಸೆಟ್, ಸಕ್ಸಸ್ ಮೈಂಡ್ಸೆಟ್ ಯಾವ ರೀತಿ ಇರಬೇಕು ಅನ್ನೋದು ಸಹ ಈ ಒಂದು ಬುಕ್ ತಿಳಿಸ್ಕೊಡುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಮಗೆ ಆಸೆ ಇರಬೇಕು, ಡಿಸೈರ್. ಅಂದರೆ ಯಶಸ್ಸು ಆರಂಭ ಆಗೋದು ಆಸೆಯಿಂದನೇ. ಮನುಷ್ಯನಿಗೆ ಯಾವುದಾದ್ರ ಮೇಲೇನೂ ಒಂದು ಆಸೆ ಬಂದರೆ ತಾನೇ ಅವನದನ್ನು ಸಾಧಿಸೋಕ್ಕಾಗುತ್ತೆ. ಉದಾಹರಣೆಗೆ ಹಣ ಇರ್ಬೋದು, ಒಳ್ಳೆ ಜಾಬ್ ಇರ್ಬೋದು, ಅಥವಾ ಲೈಫಲ್ಲಿ ಯಾವುದಾದ್ರೂ ಗೋಲ್ಸ್ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಯಾವುದೇ ಆಗಲಿ ಫಸ್ಟ್ ಅದ್ರ ಬಗ್ಗೆ ಅವನಿಗೆ ಆಸಕ್ತಿ ಇದ್ದರೆ ಮಾತ್ರ ಅದನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಸೆ ಅಂದರೆ ಸಾಮಾನ್ಯ ಆಸೆ ಸಾಲದು, ಬೆಂಕಿಯಂತೆ ಹೊತ್ತಿ ಹುರಿಯುವ ಆಸೆ ಬೇಕು. ಅಂದರೆ ಬರ್ನಿಂಗ್ ಡಿಸೈರ್ ಅಂತ ಕರಿತೀವಿ. ಆ ರೀತಿ ಒಂದು ಆಸೆ ಇರಬೇಕು. ನಾನು ಅದನ್ನು ಪಡೀಲೇಬೇಕು ಅನ್ನೋದು ಆಸೆ ಇರಬೇಕು. ನೀವು ನಿಮ್ಮಿಂದ ಏನು ಕೇಳ್ಕೋಬೇಕಂದ್ರೆ, ನಿಮಗೆ ಎಷ್ಟು ಹಣ ಬೇಕು ಅಂದರೆ ಆಸೆ ಒಂದಿದ್ದರೆ ಸಾಲದು. ಆ ಒಂದು ಆಸೆ ಸ್ಪಷ್ಟವಾಗಿರಬೇಕಲ್ಲ, ನಿಮ್ಮ ಗುರಿ ಏನಿದೆ ಅದು ಸ್ಪಷ್ಟವಾಗಿರಬೇಕಲ್ಲ. ಮೊದಲನೇದಾಗಿ ನಿಮಗೆ ಎಷ್ಟು ಹಣ ಬೇಕು ಅಂತ ಬರ್ಕೊಳ್ಳಿ. ಅದು ಯಾವ ಸಮಯದೊಳಗೆ ನೀವು ಅದನ್ನು ಅಚೀವ್ ಮಾಡಬೇಕು, ಅಂದರೆ ಎಷ್ಟು ಸಮಯದೊಳಗೆ ನೀವು ಆ ಒಂದು ಅಮೌಂಟ್ನ ಅರ್ನ್ ಮಾಡಬೇಕು. ಆ ಒಂದು ಅಮೌಂಟ್ನ ಆ ಒಂದು ಪೀರಿಯಡಲ್ಲಿ ನೀವು ಅರ್ನ್ ಮಾಡಬೇಕಾದ್ರೆ ಅದಕ್ಕಾಗಿ ನೀವು ಏನು ಮಾಡಬೇಕು, ಯಾವ ರೀತಿ ಶ್ರಮ ಪಡಬೇಕು, ಅದಕ್ಕಾಗಿ ನೀವು ಯಾವುದನ್ನು ತ್ಯಾಗ ಮಾಡಬೇಕಾಗುತ್ತೆ, ಇದೆಲ್ಲವನ್ನು ಸಹ ನೀವು ರೆಡಿ ಮಾಡ್ಕೋಬೇಕು. ಯಾಕಂದರೆ ಗುರಿ ಸ್ಪಷ್ಟವಿಲ್ಲದಿದ್ದರೆ ಜೀವನ ಕೂಡ ಗೊಂದಲವಾಗಿರುತ್ತೆ. ಎರಡನೇದು ನಂಬಿಕೆ, ಫೇತ್. ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಡದಿದ್ದರೆ ಯಾರೂ ನಿಮ್ಮ ಮೇಲೆ ನಂಬಿಕೆ ಇಡೋದಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ನಂಬಿ. ನೀವೇ ನಂಬದೇ ಇದ್ದರೆ ಅಕ್ಕಪಕ್ಕದವರು ಅಥವಾ ಹೆತ್ತವರು ಅಥವಾ ಬೇರೆ ಇನ್ನೊಬ್ಬರು ಫ್ರೆಂಡ್ಸ್ ಇರ್ಬೋದು, ಹೆಂಗೆ ತಾನೇ ನಂಬ್ತಾರೆ ಹೇಳಿ? ಯಾವತ್ತೂ ನಿಮಗೆ ನೀವು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಮಾಡಬಲ್ಲೆ ಎಂಬ ನಂಬಿಕೆ ನಿಮ್ಮಲ್ಲಿ ಹುಟ್ಟಬೇಕು. ಧನಾತ್ಮಕವಾಗಿ ಯಾವತ್ತೂ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು ನಿಮ್ಮ ಬಗ್ಗೆ ನಿಮಗೆ. ಉದಾಹರಣೆಗೆ ಏನು ಬೇಕಂದರೆ, ನಾನು ಹಣವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ, ನಾನು ಹಣವನ್ನು ಸಂಪಾದಿಸಬಲ್ಲೆ, ನಾನು ಯಶಸ್ವಿಗೆ ಅರ್ಹನು, ನಾನು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗುತ್ತೇನೆ, ನಾನು ಸಹ ಒಂದು ರಿಚ್ ಪರ್ಸನ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ, ಒಂದು ಪಾಸಿಟಿವ್ ಅಟಿಟ್ಯೂಡ್ ನಿಮ್ಮ ಒಂದು ಮೈಂಡಲ್ಲಿ ಇರಬೇಕು. ಮೂರನೇದು ಸ್ವಯಂ ಸೂಚನೆ ಅಂದರೆ ಆಟೋ ಸಜೆಷನ್. ನಿಮ್ಮ ಒಂದು ಮನಸ್ಸಿಗೆ ನೀವು ಯಾವಾಗಲೂ ಒಂದು ಆಟೋ ಸಜೆಷನ್ ಕೊಡ್ತಾ ಇರಬೇಕು. ಯಾವ ರೀತಿ ಒಂದು ಕಂಪ್ಯೂಟರ್ನ ನಾವು ಪ್ರೋಗ್ರಾಮಿಂಗ್ ಮಾಡ್ತೀವಿ, ಆ ರೀತಿ ನಮ್ಮ ಒಂದು ಬ್ರೈನ್ನ ನಾವು ಯಾವತ್ತೂ ರೀಪ್ರೋಗ್ರಾಮಿಂಗ್ ಮಾಡಬೇಕು. ಇದಕ್ಕೆ ಆಟೋ ಸಜೆಷನ್ ಸೂಕ್ತ, ಕರೆಕ್ಟಾಗಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಯಾವ ರೀತಿ ಅಂದರೆ, ನಿಮ್ಮ ಮನಸ್ಸು ನೀವು ಅದಕ್ಕೆ ಏನು ಹೇಳ್ತೀರೋ ಅದನ್ನೇ ನಂಬುತ್ತೆ. ನಿಮ್ಮ ಬ್ರೈನ್, ನಿಮ್ಮ ಮೈಂಡ್ ಏನಿದೆಯಲ್ವಾ, ಸುಪ್ತ ಚೇತನ ಮನಸ್ಸು ಅಂತ ಕರಿತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಇದು ನೀವು ಏನು ಹೇಳ್ತೀರೋ ಅದನ್ನು 100% ನಂಬುತ್ತೆ. ಅದೇ ರೀತಿ ನಿಮ್ಮ ಜೀವನ ನಡೆಯುತ್ತೆ. ನೀವು ಹೇಳ್ತಾ ಇರೋದು ಸುಳ್ಳ ಅಥವಾ ನಿಜಾನ ಅಂತ ಅದು ನೀವು ಹೇಳ್ತಾ ಇರೋದು ಸುಳ್ಳ ಅಥವಾ ನಿಜಾನ ಅಂತ ಅದು ಯಾವುದೇ ರೀತಿ ಜಡ್ಜ್ ಮಾಡೋದಿಲ್ಲ. ನೀವು ಅದಕ್ಕೆ ಏನು ಹೇಳಿ ನಂಬಿಸ್ತೀರೋ ಅದನ್ನೇ ಅದು ನಂಬುತ್ತೆ. ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ. ದಿನಾಲು ಬೆಳಗ್ಗೆ ರಾತ್ರಿ ನಿಮ್ಮ ಗುರಿಗಳನ್ನು ನೀವು ಜೋರಾಗಿ ಹೇಳಿ, ನಿಮಗೆ ನೀವೇ ಹೇಳ್ಕೊಳ್ಳಿ. ಇದನ್ನೇ ನೀವು ಆಟೋ ಸಜೆಷನ್ ಅಂತ ಕರಿತೀವಿ. ಅಫರ್ಮೇಷನ್ಸ್ ಬರ್ಕೊಳ್ಳಿ, ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ಸ್ ಬರ್ಕೊಳ್ಳಿ. ನಿಮ್ಮ ಬಗ್ಗೆ ನೀವೇ ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ ಬರೆಸ್ಕೊಂಡು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅದನ್ನು ನೀವು ಜೋರಾಗಿ ಓದಿ. ಅಂದರೆ ನಿಮ್ಮ ಮೈಂಡ್ಗೆ
ಅದು ರೀಪ್ರೋಗ್ರಾಮಿಂಗ್ ಆಗೋವರೆಗೂ ಪ್ರತಿದಿನವೂ ನಿಮಗೆ ನೀವೇ ಓದಬೇಕು. 4. ವಿಶೇಷ ಜ್ಞಾನ ಅಂದರೆ ಸ್ಪೆಷಲೈಸ್ಡ್ ನಾಲೆಡ್ಜ್. ಸ್ನೇಹಿತರೆ, ಏನಾದರೂ ಒಂದು ಸಾಧಿಸ್ಬೇಕಂದ್ರೆ ಅಥವಾ ಯಾವುದೇ ಒಂದು ರಿಚ್ ಪರ್ಸನ್ ಆಗಬೇಕಂದ್ರೆ ನಿಮಗೆಲ್ಲ ತಿಳಿದಿರಬೇಕು ಅಂತ ಯಾವುದೇ ಒಂದು ಕಂಪಲ್ಷನ್ ಇಲ್ಲ. ಯಾಕಂದರೆ ಈ ಭೂಮಿ ಮೇಲೆ ಯಾವುದೇ ಒಂದು ವ್ಯಕ್ತಿನ ತಗೊಂಡ್ರು ಒಂದು ವ್ಯಕ್ತಿಗೆ ಎಲ್ಲ ತಿಳಿದಿರಲ್ಲ. ಎಲ್ಲ ನಾಲೆಜು ಬೇಕಂತನೂ ಅವಶ್ಯಕತೆ ಇಲ್ಲ. ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಒಂದು ನಾಲೆಜ್ ಇದ್ರೂ ಸಾಕು. ನಿಮಗೆ ಬೇಕಾಗಿರೋ ಯಾವುದಾದ್ರೂ ಒಂದು ನಾಲೆಜ್, ನಿಮ್ಮಲ್ಲಿರೋ ಯಾವುದಾದ್ರೂ ಒಂದು ಸ್ಪೆಷಲಾಗಿ ಒಂದು ಸ್ಕಿಲ್ ಇದ್ರೂ ಸಾಕು. ಅದ್ರ ಬಗ್ಗೆ ನೀವು ಡೀಪಾಗಿ ತಿಳ್ಕೊಳ್ಳಿ. ಅದರವನ್ನು ಆಳವಾಗಿ ನೀವೊಂದು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳಿ. ಉದಾಹರಣೆಗೆ ಹಣನ ಯಾವ ರೀತಿ ಮ್ಯಾನೇಜ್ ಮಾಡೋದಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಏನು, ಹೂಡಿಕೆ ಅಂದರೆ ಏನು, ವ್ಯವಹಾರ ಬಿಸ್ನೆಸ್ ಅಂದರೆ ಏನು, ನಿಮ್ಗೆ ಯಾವುದೇ ರೀತಿ ವ್ಯವಹಾರದಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಕೋಚಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಈ ರೀತಿ ಯಾವುದೇ ಒಂದು ಸ್ಕಿಲ್ ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆಯೋ ಅದನ್ನು ಹುಡುಕಿ ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿನ ಪಡ್ಕೊಂಡು ಅದರ ಬಗ್ಗೆ ರಿಸರ್ಚ್ ಮಾಡಿ. ಅಥವಾ ನೀವು ಯಾವುದೇ ವರ್ಕಿಂಗ್ ಎಂಪ್ಲಾಯ್ ಆಗಿದ್ದರೆ ನಿಮ್ಮ ಒಂದು ವರ್ಕ್ನಲ್ಲಿ ನಿಮಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸ್ಕಿಲ್ ಇರ್ಬೋದು, ಅದನ್ನು ನೀವು ಇಂಪ್ರೂವ್ಮೆಂಟ್ ಮಾಡಿ. ಜ್ಞಾನವನ್ನು ಬಳಸಿದಾಗ ಮಾತ್ರ ಅದು ಶಕ್ತಿ ಆಗುತ್ತೆ. ಅಂದರೆ ನಿಮ್ಮ ಒಂದು ಸ್ಕಿಲ್ನ ನೀವು ಯೂಸ್ ಮಾಡಿದಾಗ ಮಾತ್ರ ಅದೊಂದು ಪವರ್ಫುಲ್ ಟೂಲ್ ಆಗುತ್ತೆ ನಿಮಗೆ. ಓಕೆನಾ? 5. ಕಲ್ಪನೆ ಅಂದರೆ ಇಮ್ಯಾಜಿನೇಷನ್. ಎಲ್ಲ ದೊಡ್ಡ ಸಾಧನೆಗಳು ಮೊದಲು ಕಲ್ಪನೆಯಲ್ಲೇ ಹುಟ್ಟಿವೆ. ಅಂದರೆ ಒಂದು ಯಾವುದೇ ಸಕ್ಸಸ್ ವ್ಯಕ್ತಿಯಾಗಿರ್ಬೋದು ಅಥವಾ ಯಾವುದೇ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿರ್ಬೋದು, ಅವರು ಯಾವುದೇ ಒಂದು ವಿಚಾರದಲ್ಲಿ ಆ ಒಂದು ಸಕ್ಸಸ್ನ ಕಂಡಿದ್ದಾರಂದರೆ ಫಸ್ಟ್ ಆ ಸಕ್ಸಸ್ ಅವರ ಒಂದು ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡದಿರ್ತಕ್ಕಂಥದ್ದೇ. ಇವಾಗ ಎಕ್ಸಾಂಪಲ್ ನೀವು ಯಾವುದೇ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ತಗೊಳ್ಳಿ, ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ತಗೊಳ್ಳಿ, ಅಥವಾ ಆವಿಷ್ಕಾರಗಳು ಅಂದರೆ ಬಲ್ಬ್ ಕಂಡುಹಿಡ್ದಿರ್ಬೋದು, ಅಥವಾ TV, ಈ ರೀತಿ ಯಾವುದೇನೇ ಒಂದು ಸಕ್ಸಸ್ಫುಲ್ಲಾಗಿ ಆವಿಷ್ಕಾರ ಆಗಿದೆ ಅಂದ್ರೂ ಇದೆಲ್ಲವೂ ಸಹ ಫಸ್ಟ್ ನಮ್ಮ ಒಂದು ಮೈಂಡ್ನಲ್ಲಿ ಅಂದರೆ ಕಲ್ಪನೆ ಮುಖಾಂತರ, ಇಮ್ಯಾಜಿನೇಷನ್ ಮುಖಾಂತರ ಒಂದು ಮನುಷ್ಯನ ಇಮ್ಯಾಜಿನೇಷನಲ್ಲಿ ಹುಟ್ಟಿರ್ತಕ್ಕಂಥದ್ದೇ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತು 2 ಟೈಮ್ ಹುಟ್ಟುತ್ತೆ. ಒಂದು ಮನುಷ್ಯನ ಮನಸ್ಸಿನಲ್ಲಿ ಫಸ್ಟ್, ಸೆಕೆಂಡ್ ಭೌತಿಕ ಪ್ರಪಂಚದಲ್ಲಿ. ಅಂದರೆ ನಾವಿವಾಗ ಏನು ಬಾಹ್ಯ ಪ್ರಪಂಚ ನೋಡ್ತಾ ಇದ್ದೀವಲ್ವ, ಇದರಲ್ಲಿ ಸೆಕೆಂಡ್ ಟೈಮ್ ಹುಟ್ಟುತ್ತೆ. ಅಂದರೆ ಕಲ್ಪನೆಗೆ ಅಷ್ಟು ಪವರ್ ಇದೆ. ನೀವು ಜೀವನದಲ್ಲಿ ಯಾವುದೋ ಒಂದು ಗುರಿಯನ್ನು ಸಾಧಿಸಬೇಕಂದ್ರೆ ನಿಮ್ಮ ಗುರಿ ಏನಿರುತ್ತೆ ಅದನ್ನು ನೀವು ಸ್ಪಷ್ಟವಾಗಿ ಇಮ್ಯಾಜಿನೇಷನ್ ಮಾಡಿ. ನಿಮ್ಮ ಮನಸ್ಸಿನಲ್ಲದನ್ನು ಸ್ಪಷ್ಟವಾಗಿ ನೋಡಿ, ಆ ಒಂದು ಗುರಿನ, ಆ ಒಂದು ಸಾಧನೆನ ಸ್ಪಷ್ಟವಾಗಿ ನೋಡಿ. ಅದು ತಪ್ಪದೇ ಬಾಹ್ಯ ಪ್ರಪಂಚಕ್ಕೆ ಭೌತಿಕ ರೂಪಕದಲ್ಲಿ ಬಂದೇ ಬರುತ್ತೆ. ನಂಬರ್ 6. ಯೋಜನೆ ಅಂದರೆ ಪ್ಲ್ಯಾನಿಂಗ್. ಯಶಸ್ಸು ಯಾವುದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಅದೃಷ್ಟವಾಗಿ ಬರೋದಿಲ್ಲ. ಆ ರೀತಿ ಬರೋದು 1000ರಲ್ಲೋ 100ರಲ್ಲೋ ಒಬ್ಬರಿಗೆ. ಅದು ಕೂಡ ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೃಷ್ಟದಿಂದ ಬಂದಂಥ ಸಕ್ಸಸ್ ಹೆಚ್ಚು ಕಾಲ ಉಳಿಯಲ್ಲ. ಯಾಕಂದರೆ ಸಕ್ಸಸ್ ಯಾವತ್ತೂ ಒಂದು ಯೋಜನೆ ಮುಖಾಂತರ ಬರುತ್ತೆ. ಅಂದರೆ ಒಂದು ಪ್ಲ್ಯಾನಿಂಗ್ ಇರಬೇಕು. ಅದಕ್ಕೆ ತಕ್ಕಂತೆ ನೀವು ಶ್ರಮ ಪಡಬೇಕು, ಅದಕ್ಕೆ ತಕ್ಕಂತೆ ನೀವು ಕೆಲಸ ಮಾಡಬೇಕು. ಇನ್ ಕೇಸ್ ನಿಮಗೆ ಆ ಒಂದು ಪ್ಲ್ಯಾನ್ ಮಾಡಿ ಆ ಸಕ್ಸಸ್ಸಲ್ಲಿ ನೀವು ಆ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ಕೊಳ್ಳಿ, ದಯವಿಟ್ಟು ನಿಮ್ಮ ಒಂದು ಗುರಿನ ಚೇಂಜ್ ಮಾಡಬೇಡಿ, ನಿಮ್ಮ ಒಂದು ಪ್ಲ್ಯಾನಿಂಗ್ನ ಚೇಂಜ್ ಮಾಡಿ. ನೀವೇನು ಸಾಧಿಸ್ಬೇಕಂತಿದ್ದೀರಲ್ವ ಅದನ್ನು ಬದಲಾಯಿಸಬೇಡಿ. ನೀವು ಅದೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ವ ಅದನ್ನು ಗುರಿ ಮುಟ್ಟೋದಕ್ಕೆ, ಆ ಪ್ಲ್ಯಾನ್ನ ಬದಲಾಯಿಸಿ ನೋಡಿ. ಯಾಕಂದರೆ ಯಾವತ್ತೇ ಆಗಲಿ ನಮ್ಮ ಒಂದು ಗುರಿನ ಸಾಧಿಸ್ಬೇಕಂದ್ರೆ ನಾವು ಕೈ ಬಿಡಬಾರ್ದು. ನಾವು ಮಾಡ್ತಾ ಇರ್ತಕ್ಕಂಥ ಪ್ಲ್ಯಾನ್ನ ಬದಲಾಯಿಸಬೇಕು. ಆವಾಗ ತಪ್ಪದೇ ಖಂಡಿತ ಆ ಒಂದು ಹಣ ಆಗಲಿ, ನಮ್ಮ ಸಾಧನೆ ಆಗಲಿ, ನಮ್ಮ ಗುರಿ ಆಗಲಿ ಖಂಡಿತ ತಲುಪ್ತೀವಿ. ನಂಬರ್ 7. ಡಿಸಿಷನ್ ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಎಲ್ಲ ಬೇಗ ನಿರ್ಧಾರ ಮಾಡ್ತಾರೆ. ಅಂದರೆ ಅವ್ರು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರು, ಯಾವುದೇ ಒಂದು ಹೂಡಿಕೆ ಮಾಡಬೇಕಂದ್ರು, ಯಾವುದೇ ಒಂದು ಆವಿಷ್ಕಾರ ಮಾಡಬೇಕಂದ್ರು ಅವ್ರು ತಕ್ಷಣ ನಿರ್ಧಾರ ಮಾಡ್ತಾರೆ. ಹೌದು, ನಾನು ಇದನ್ನು ಮಾಡಬೇಕು, ನನ್ನ ಜೀವನದಲ್ಲಿ ಇದೊಂದು ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತಕ್ಷಣ ಅವ್ರು ನಿರ್ಧಾರ ತಗೊಳ್ತಾರೆ. ಅದಕ್ಕೆ ಬೇಕಂತೆ ಒಂದು ಪ್ಲ್ಯಾನಿಂಗ್ ಮಾಡ್ತಾರೆ, ಯೋಜನೆಯನ್ನು ಮಾಡ್ತಾರೆ. ಆದರೆ ಅನ್ಸಕ್ಸಸ್ಫುಲ್ ಪೀಪಲ್, ಫೇಲ್ಯೂರ್ ಆದವರು ಏನು ಮಾಡ್ತಾರೆ ಗೊತ್ತಾ, ನಿರ್ಧಾರ ತಗೊಳ್ಳೋಕ್ಕೆ ಸಮಯನ ತಗೊಳ್ತಾರೆ. ಯಾವ ರೀತಿ ಅಂದರೆ ಇವತ್ತು ಮಾಡಿದ್ರೆ ಆಯಿತು ಬಿಡು, ನಾಳೆ ಮಾಡಿದ್ರೆ ಆಯಿತು ಬಿಡು, ಇನ್ನೂ ಟೈಮ್ ಇದೆಯಲ್ಲ, ನನ್ನ ಏನು ಮಾಡಬೇಕಂತಲೇ ಡಿಸಿಷನ್ ಮಾಡಿಲ್ಲ, ನೋಡೋಣ ಇದು ಮಾಡೋಣವಾ ಇಲ್ವಾ, ಇನ್ನೊಂದೇನಾದರೂ ಮಾಡೋಣವಾ, ಈ ರೀತಿ ಡಿಸಿಷನ್ನೇ ತಗೊಳ್ಳಲ್ಲ ಅವರು, ನಿರ್ಧಾರನೇ ತಗೊಳ್ಳಲ್ಲ. ಅದು ಇದು ಅಂತ ಯೋಚನೆ ಮಾಡ್ಕೊಂಡೇ ಇರ್ತಾರೆ.
ಫೈನಲ್ ಆಗಿ ಒಂದು ಡಿಸಿಷನ್ ಮಾಡ್ತಾರೆ ಅಂದ್ಕೊಳ್ಳಿ, ಪಕ್ಕದ ಮನೆಯವರು ಬರ್ತಾರೆ, ಇಲ್ಲಾಂದರೆ ಯಾರೋ ಒಂದು ಫ್ರೆಂಡ್ ಬಂದು ಹೇಳ್ತಾರೆ, ಏಯ್ ನಿನಗೆ ಇದೆಲ್ಲ ಸೂಟ್ ಆಗಲ್ಲ, ಇನ್ನೊಂದೇನಾದರೂ ಮಾಡು ನೀನು ಅಂದಾಗ ತಕ್ಷಣ ಅವರ ಒಂದು ಗೋಲ್ನ ಚೇಂಜ್ ಮಾಡ್ತಾರೆ, ಅವರ ಒಂದು ಡಿಸಿಷನ್ನ ಚೇಂಜ್ ಮಾಡ್ತಾರೆ. ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಾವು ಯಾವುದೇ ರೀತಿ ಒಂದು ಡಿಸಿಷನ್ ಮಾಡಿದಾಗ ಅದಕ್ಕೆ ತಕ್ಕಂಥ ಪ್ಲ್ಯಾನ್ ಮಾಡಿ ಅದು ವರ್ಕ್ ಆಗೋ ಥರ ನೋಡಬೇಕು. ನಂಬರ್ 8, ಸ್ಥಿರತೆ ಅಂದರೆ ಪರ್ಸಿಸ್ಟೆನ್ಸಿ. ಒಂದು ಸಕ್ಸಸ್ಫುಲ್ ದಾರಿಯಲ್ಲಿ ವಿಫಲತೆ ಅಂದರೆ ಅಡೆತಡೆಗಳು ಬಂದೇ ಬರುತ್ತೆ, ಅಥವಾ ಟೀಕೆ ಅಂದರೆ ಕಮೆಂಟ್ಸ್ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಕೊಲೀಗ್ಸ್ ಇರ್ಬೋದು, ನಿನ್ನ ಒಂದು ಪರಿಸ್ಥಿತಿಗೂ ನಿನ್ನ ಒಂದು ಗುರಿಗೂ ಒಂದು ಕಂಪೇರೇ ಮಾಡಬೇಡ, ಆ ರೀತಿ ಒಂದು ಗುರಿ ಇಟ್ಕೊಂಡಿದೀಯ, ನಿನ್ನ ಕೈಯಲ್ಲೆಲ್ಲ ಇದು ಸಾಧ್ಯನಾ, ನೀನು ಇದು ಮಾಡ್ತೀಯ, ಈ ರೀತಿ ಒಂದು ಟೀಕೆಗಳೆಲ್ಲ ಬರುತ್ತೆ. ಅದಾದಮೇಲೆ ಸಕ್ಸಸ್ ಯಾವುದಾದ್ರೂ ಒಂದು ನಾವು ಮಾಡಬೇಕಂದ್ರೆ, ಇಲ್ಲ ದೊಡ್ಡದಾಗಿ ತುಂಬ ಹಣ ಸಂಪಾದನೆ ಮಾಡಬೇಕಂದ್ರೂ ಅದಕ್ಕೆ ಎಷ್ಟೋ ಸಮಸ್ಯೆಗಳನ್ನೋದು ಬಂದೇ ಬರುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸಹ ಸಕ್ಸಸ್ ಆದಂಥ ವ್ಯಕ್ತಿ ಎಷ್ಟೋ ಸಲ ಫೇಲ್ಯೂರ್ನ ಕಂಡ ಮೇಲೇ ಅವರ ಸಕ್ಸಸ್ನ ಅನೌನ್ಸ್ ಮಾಡಿರೋದು. ಸಮಸ್ಯೆ ಇಲ್ಲದೆ, ಟೀಕೆ ಇಲ್ಲದೆ, ಫೇಲ್ಯೂರ್ಸ್ ಇಲ್ಲದೆ ಯಾವುದೇ ಒಂದು ಸಕ್ಸಸ್ನ ರುಚಿ ನೋಡೋಕ್ಕಾಗಲ್ಲ. ಅಂದರೆ ನಮ್ಮ ಒಂದು ಕೆಲಸದಲ್ಲಿ ಪರ್ಸಿಸ್ಟೆನ್ಸಿ, ಸ್ಥಿರತೆ ಇದ್ದರೆ ಮಾತ್ರ ನಮಗೆ ಗೆಲುವು ಖಚಿತ. ನಂಬರ್ 9, ಮಾಸ್ಟರ್ ಮೈಂಡ್. ಅಂದರೆ ಒಬ್ಬ ವ್ಯಕ್ತಿ ಶಕ್ತಿ ಯಾವ ರೀತಿ ಇರುತ್ತೆ ಅಂದರೆ, ಅವನ ಮೈಂಡ್ನಲ್ಲಿ ಅವನ ಎಲ್ಲ ಶಕ್ತಿ ಅಡಗಿರುತ್ತೆ. ಅಂದರೆ ಅವನು ಒಬ್ಬನಾಗಿ ಯೋಚನೆ ಮಾಡೋದಕ್ಕಿಂತ ತಂಡದ ಮುಖಾಂತರ ಯೋಚನೆ ಮಾಡಿದ್ರೆ ಅದು ಅವನ ಯಶಸ್ವಿಗೆ ತುಂಬ ಉತ್ತಮ. ಅಂದರೆ ಒಂದೇ ಗುರಿಯುಳ್ಳವರು, ಅಂದರೆ ನಿನ್ನ ಥರನೇ ಸಕ್ಸಸ್ ಆಗಬೇಕಂತ ನಿನ್ನೊಂದು 4-5 ಜನ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಒಂದು ಆಫೀಸಲ್ಲಿ ಕೊಲೀಗ್ಸ್ ಯಾರಾದರೂ 4-5 ಜನ ಇರ್ತಾರೆ, ನಿನ್ನ ಥರನೇ ಸಕ್ಸಸ್ ಆಗಬೇಕು, ಇಲ್ಲ ಅಮೌಂಟ್ ಸಂಪಾದನೆ ಮಾಡಬೇಕು, ಈ ರೀತಿ ಇರುತ್ತೆ. ಅವರ ಚಿಂತನೆ ನಿಮ್ಮ ಚಿಂತನೆ ಸೇಮ್ ಟು ಸೇಮ್ ಇರುತ್ತೆ. ಅದರಿಂದ ಒಂದೇ ಗುರಿಯುಳ್ಳವ್ರ ಜೊತೆ ಒಂದೇ ಚಿಂತನೆ, ಅಂದರೆ ನಿಮ್ಮ ಥರ ಸಕ್ಸಸ್ಫುಲ್ ಮೈಂಡ್ ಇರೋರ ಜೊತೆ ಹೆಚ್ಚಾಗಿ ನೀವು ಬೆರಿಬೇಕು. ಯಾಕಂದರೆ ಯಾವತ್ತು ಪಾಸಿಟಿವ್ ಪೀಪಲ್ಸ್ ಜೊತೆ ಇದ್ದರೆ ನಿಮ್ಮ ಮೈಂಡ್ ಕೂಡ ಆ ರೀತಿ ಒಂದು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವತ್ತೇ ಆಗಲಿ ನೆಗೆಟಿವ್ ಪೀಪಲ್ಸ್ ಜೊತೆ, ನೆಗೆಟಿವ್ ಆಗಿ ಮಾತಾಡೋ ಜನರ ಜೊತೆ ಹೆಚ್ಚಾಗಿ ಬೆರೆಯೋಕ್ಕೆ ಹೋಗಬೇಡಿ. ಅವರ ಜೊತೆ ಸಮಯ ಕಳೆದ್ರೆ ನಿಮಗೆ ವ್ಯರ್ಥ, ನಿಮ್ಮ ಒಂದು ಸಮಯ ವ್ಯರ್ಥ ಅಷ್ಟೇ. ಯಾವತ್ತಿದ್ರೂ ಪಾಸಿಟಿವ್ ಪೀಪಲ್ಸ್ ಜೊತೆ ಸಮಯನ ಕಳೀರಿ, ನಿಮ್ಮ ಒಂದು ಚಿಂತನೆಗಳು ಸಹ ಇಂಪ್ರೂವ್ ಆಗುತ್ತೆ. ನಂಬರ್ 10, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಉಪಚೇತನ ಮನಸ್ಸು. ಇದಕ್ಕೆ ಮೊದಲೇ ಹೇಳಿದ್ನಲ್ವಾ, ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಭಾವನೆಗಳು ನಿಮ್ಮ ಜೀವನವನ್ನೇ ರೂಪಿಸುತ್ತೆ. ಅಂದರೆ ನೀವು ಊಹೆ ಮಾಡಿರೋ ಥರ ನಿಮ್ಮ ಒಂದು ಜೀವನ ಕ್ರಿಯೇಟ್ ಆಗುತ್ತೆ. ನೀವೇನೆಲ್ಲ ನಿಮ್ಮ ಒಂದು ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಮಾಡ್ತಿರೋ, ನಿಮ್ಮ ಒಂದು ಮುಂದಿನ ಬದುಕಿನ ಬಗ್ಗೆ ಊಹೆ ಮಾಡ್ತಿರೋ, ನಿಮ್ಮ ಊಹೆಗಳೆಲ್ಲ ಭಾವನೆಗಳ ಮುಖಾಂತರ ಅದು ನಿಜವಾಗಿ ನಿಮ್ಮ ಜೀವನದಲ್ಲಿ ರೂಪುಗೊಳ್ಳುತ್ತೆ. ಧನಾತ್ಮಕ ಭಾವನೆ ಇದ್ದರೆ, ಅಂದರೆ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನಿಮ್ಮ ಯಶಸ್ಸು ಖಂಡಿತವಾಗಿ ಬಂದೇ ಬರುತ್ತೆ. ನೀವು ಯಾವುದೇ ರೀತಿ ಭಯ, ನೆಗೆಟಿವ್ನಲ್ಲಿ ಯೋಚನೆ ಮಾಡಿದರೆ ತಪ್ಪದೇ ನಿಮಗೆ ಆ ಒಂದು ಭಯ, ಅನುಮಾನ, ವಿಫಲತೆ ಅನ್ನೋದು ಬಂದೇ ಬರುತ್ತೆ. ಸ್ನೇಹಿತರೆ, ನಿಮಗೆ ಯಾವುದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಡೀಟೇಲ್ಸ್ ಬೇಕು, ಅಥವಾ ಶೇರ್ ಮಾರ್ಕೆಟ್ ಕೋರ್ಸ್ನ ತಗೋಬೇಕು, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು, ಯಾವುದೇ ರೀತಿ ಒಂದು ವೆಬಿನಾರ್ನ ಅಟೆಂಡ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ, ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಶೇರ್ ಮಾರ್ಕೆಟ್ ಲಿಂಕ್ನ ಕೊಟ್ಟಿದ್ದೀನಿ. ನೀವು ಅದನ್ನು ಕ್ಲಿಕ್ ಮಾಡಿ ಫ್ರೀ ವೆಬಿನಾರ್ನ ಅಟೆಂಡ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಒಂದು ಕೋರ್ಸ್ನ ತಗೋಬಹುದು. ಈ ಒಂದು ಥಿಂಕ್ ಆ್ಯಂಡ್ ಗ್ರೋ ರಿಚ್ ನಮಗೆ ಒಂದು ಕಲಿಸಿರ್ತಕ್ಕಂಥ ಪಾಠ ಏನಂದರೆ, ಹಣ ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತೆ. ಅಂದರೆ ನಮ್ಮೊಂದು ಮೈಂಡಲ್ಲಿ ಹಣ ಹುಟ್ಟುತ್ತೆ ಫಸ್ಟು. ಸೆಕೆಂಡ್, ನಿಮ್ಮ ಯೋಚನೆಗಳೇ ನಿಮ್ಮ ಭವಿಷ್ಯ. ಅಂದರೆ ನಿಮ್ಮ ಥಾಟ್ಸೇ ನಿಮ್ಮ ಒಂದು ಲೈಫ್ನ ಕ್ರಿಯೇಟ್ ಮಾಡುತ್ತೆ. ನೀವು ಯೋಚಿಸಬಲ್ಲದ್ದು ನೀವು ಸಾಧಿಸಬಲ್ಲಿರ. ಅಂದರೆ ನೀವೇನು ಥಿಂಕ್ ಮಾಡ್ತೀರೋ ಅದನ್ನು ತಪ್ಪದೇ ನೀವು ಅಚೀವ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.